ತುಂಬ ಜನ ರೈಲು ಬಿಡ್ತಾ ಇರ್ತಾರೆ ಯಾವಾಗಲೂ ಕೂಡ, ಬಟ್ ಆದರೆ ಅವರಿಗೆ ಬೈಕ್ ಬಿಡಲಿಕ್ಕೆ ಬರೋದಿಲ್ಲ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೈಕ್ ಓಡಿಸುವುದು ಹೇಗೆ ಅಂತ ಬೇಸಿಕ್ ಸ್ಟೆಪ್ಗಳ ಮೂಲಕ ಹೇಳಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಸೊ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಸ್ಟೆಪ್ 1, ನೋ ಅಬೌಟ್ ಯುವರ್ ಬೈಕ್. ಅಂದರೆ ಫಸ್ಟ್ ನೀವು ಓಡಿಸುವ ಬೈಕ್ನ ಬಗ್ಗೆ ತಿಳ್ಕೊಳ್ಬೇಕು. ಲೈಕ್ ಬೈಕ್ನ CC ಮತ್ತು ಅಬೌಟ್ ಗೇರ್ ಆ್ಯಂಡ್ ಗೇರ್ ಶಿಫ್ಟಿಂಗ್, ಅಂದರೆ ಟೋಟಲ್ ಎಷ್ಟು ಗೇರ್ ಉಂಟು ನೀವು ಓಡಿಸುವ ಬೈಕಲ್ಲಿ, ಹಾಗೆ ಇದೆಲ್ಲ ನೋಡಿಕೊಳ್ಬೇಕಾಗ್ತದೆ. ಸ್ಟೆಪ್ 2 ಇಸ್ ಬ್ಯಾಲೆನ್ಸಿಂಗ್. ಬ್ಯಾಲೆನ್ಸಿಂಗ್ ಬಗ್ಗೆ ಹೇಳೋದಾದರೆ ಸೈಕಲ್ ಬ್ಯಾಲೆನ್ಸ್ ಇದ್ದವರಿಗೆ ಸ್ವಲ್ಪ ಈಸಿ ಅಂತ ಹೇಳ್ತಾರೆ, ಬಟ್ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ. ಇಂಟ್ರೆಸ್ಟ್ ಮತ್ತು ಸ್ವಲ್ಪ ಧೈರ್ಯ ಇದ್ದರೆ ಸಾಕು. ಪ್ರಾಕ್ಟೀಸ್ ಮಾಡಿದರೆ ಬೇಗನೆ ಕಲಿಬಹುದು. ಟ್ರೈ ಮಾಡಿ, ಮತ್ತೆ ಬಿದ್ದರೆ ನನಗೆ ಬೈಬೇಡಿ ಆಯಿತಾ. ನರೇಂದ್ರ ಮೋದಿ. ಹಾಗೆ ಮತ್ತೆ ನೀವು ಬೈಕ್ ಕಲೀಲಿಕ್ಕೆ ಹೊರಟಾಗ ಬೈಕಲ್ಲಿ ಪೆಟ್ರೋಲ್ ಉಂಟಾ ಅಂತ ನೋಡಿಕೊಳ್ಳಿ ಆಯಿತಾ. ಯಾಕಂದರೆ ಕಲಿಯುವಾಗ ಪೆಟ್ರೋಲ್ ಸ್ವಲ್ಪ ಜಾಸ್ತಿ ಮುಗೀತದೆ. ಸೊ ಫಸ್ಟ್ ನನ್ನ ಬೈಕ್ನ ಗೇರ್ ಶಿಫ್ಟಿಂಗನ್ನು ಹೇಳ್ತೇನೆ. ಇದು 125cc ಗಾಡಿ. ಇದರಲ್ಲಿ ಗೇರ್ ಬ್ಯಾಕ್ ಡೌನ್ ಶಿಫ್ಟ್ ಈ ಥರ ಎಲ್ಲ ಕೂಡ 4 ಗೇರ್ ಇದೆ. ಒಟ್ಟು 4 ಶಿಫ್ಟ್ ಕೂಡ ಬ್ಯಾಕ್ ಡೌನು. ಫಸ್ಟ್ ಡೌನು ನ್ಯೂಟ್ರಲ್. ಸ್ವಲ್ಪ ಓಲ್ಡ್ ಮಾಡೆಲ್ ಎಲ್ಲ ಗಾಡಿಗಳಲ್ಲಿ ಕೂಡ ಸೇಮ್ ಇರ್ತದೆ. ಲೈಕ್ ಸ್ಪ್ಲೆಂಡರ್, ಪ್ಯಾಷನ್ ಪ್ರೋ, ಶೈನ್ ಎಲ್ಲದರಲ್ಲಿ ಕೂಡ ಗೇರ್ ಶಿಫ್ಟಿಂಗ್ ಇದೇ ಥರ. ನೋಡಿ, ಇದು ಕ್ಲಚ್, ಲೆಫ್ಟ್ ಸೈಡ್ ಕ್ಲಚ್, ಹಾಗೆ ರೈಟ್ ಸೈಡ್ ಇದು ಬ್ರೇಕ್. ರೇರ್ ಬ್ರೇಕ್ ಇಲ್ಲಿ ಕೆಳಗಡೆ ಇರ್ತದೆ ಲೆಗ್ಗಲ್ಲಿ, ಇದು ರೇರ್ ಬ್ರೇಕು. ಫಸ್ಟ್ ಈ ಥರ ಕೀ ಹಾಕಬೇಕು. ಕೀ ಆನ್ ಮಾಡಿ ಗೇರನ್ನು ನ್ಯೂಟ್ರಲಿಗೆ ತರಬೇಕು. ಈ ಥರ ನ್ಯೂಟ್ರಲ್ ಬರಬೇಕು ಯಾವತ್ತು. ಆಗ ನೆಕ್ಸ್ಟ್ ಸೆಲ್ಫ್ ಇದ್ದರೆ ಸೆಲ್ಫ್ ಸ್ಟಾರ್ಟ್, ಇಲ್ಲಾಂದರೆ ಕಿಕ್ ಕೆಳಗಡೆ ಇರ್ತದೆ, ಸೆಲ್ಫ್ ಸ್ಟಾರ್ಟ್. ನೆಕ್ಸ್ಟ್ ಕ್ಲಚ್ ಫುಲ್ ಪ್ರೆಸ್ ಮಾಡಿ ಗೇರು ಫಸ್ಟ್ ಗೇರಿಗೆ ಡೌನ್, ಬ್ಯಾಕ್ ಡೌನು. ಆಮೇಲೆ ನಿಧಾನವಾಗಿ ಈ ಥರ ಸ್ಲೋಲಿ ಕ್ಲಚ್ಚನ್ನು ರಿಲೀಸ್ ಮಾಡ್ತಾ ಸ್ವಲ್ಪ ಈ ಥರ ಎಕ್ಸ್ಲೇಟ್ರ್ ಕೊಡ್ತಾ ಹೋದರೆ ಮೂವ್ ಆಗ್ತದೆ ಗಾಡಿ ಈ ಥರ. ನೆಕ್ಸ್ಟ್ ಸೆಕೆಂಡ್ ಗೇರ್ ಚೇಂಜ್ ಮಾಡೋದು ಈಸಿ. ಕ್ಲಚ್ ಫುಲ್ ಪ್ರೆಸ್ ಮಾಡಿ ಈ ಥರ ಗೇರ್ ಚೇಂಜ್ ಮಾಡಿದರೆ ಆಯಿತು. ಹಾಗೆ ಗಾಡಿಯನ್ನು ವಾಪಸ್ ಸ್ಟಾಪ್ ಮಾಡುವಾಗ ಕೂಡ ಅಷ್ಟೇ, ಈ ಥರ ಫುಲ್ ಕ್ಲಚ್ಚನ್ನು ಪ್ರೆಸ್ ಮಾಡಿ ಈ ಥರ ಬ್ರೇಕ್ ಹಿಡಿದು ಈ ಥರ ಸ್ಟಾಪ್ ಮಾಡಿದರೆ ಆಯಿತು. ಸ್ಟಾರ್ಟಿಂಗ್ ಮೂವ್ ಮಾಡುವಾಗ ಕಷ್ಟ ಆಗ್ತದೆ. ಆಗ ಲೆಗ್ಗನ್ನು ಕೆಳಗೆ ಇಟ್ಟುಕೊಂಡೇ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಮೂಮೆಂಟ್ ಮಾಡಿದರೆ ಆಯಿತು. ಸೊ ಇಷ್ಟೇ ಗೈಸ್, ಆಯ್ತಲ್ಲ ನೀವು ಕೂಡ ಬೈಕ್ ಕಲಿತು. ಫಸ್ಟ್ ಟೈಮ್ ಕಲಿಯೋರು ಸ್ವಲ್ಪ ಟೈಮ್ ಬರೀ ಫಸ್ಟ್ ಗೇರಲ್ಲೇ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಏನಾದರೂ ಆದರೆ ಕಂಟ್ರೋಲ್ ಮಾಡೋದು ಸ್ವಲ್ಪ ಈಸಿ. ಒಂದು ಸಲ ಕಲಿತ್ರೆ ಆಮೇಲೆ ಗೇರ್ ಚೇಂಜ್ ಮಾಡಿ ಸ್ಪೀಡ್ ಹೋಗುವ ಅಂತ ಆಗ್ತದೆ. ನನಗೆ ಕೂಡ ಗೊತ್ತುಂಟು, ಯಾಕಂದರೆ ನಾನು ಕೂಡ ಹಾಗೆ ಮಾಡ್ತಿದ್ದೆ. ಬಟ್ ಆಗ ಅಪ್ಪ ತಲೆಗೆ ಒಂದು ಹೊಡಿತಿದ್ರು. ಸೊ ನೀವು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗೆಲ್ಲ ಇನ್ನೂ ಕೂಡ ಬೈಕ್ ಓಡಿಸಲಿಕ್ಕೆ ಬರೋದಿಲ್ಲ ಅವರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೇನೆ.